ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ನಗರ ಕ್ಷೇತ್ರದ ಉಪಚುನಾವಣೆಯ ವಿಚಾರವಾಗಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರಿದ್ದಾರೆ. ತಮ್ಮ ಸ್ವಗ್ರಾಮ ತಿಮ್ಮಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತಗಟ್ಟೆ 39ರಲ್ಲಿ ಮತವನ್ನು ಚಲಾಯಿಸಿ ಇದೀಗ ಬಂದಿದ್ದಾರೆ. ಅಪಾರ ಬೆಂಬಲಿಗರಿಂದ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ ಉಮೇಶ್ ಮೇಟಿ ಅವರೊಂದಿಗೆ ನಾವು ಮಾತಾಡೋಣ. ಮತ ಚಲಾವಣೆ ಮಾಡಿದ್ರಿ, ಏನು ಅನ್ಸುತ್ತೆ? ಚಲಾವಣೆ ಮಾಡಿದೆ, ಚೆನ್ನಾಗಿದ್ದಾರೆ. ಈಗ ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮ ಬೂತಲ್ಲಿ 71 ಆಗಿದೆ. ಇವಾಗ ಚೆನ್ನಾಗಿದೆ. ಇಡೀ ಕ್ಷೇತ್ರದಲ್ಲಿ ಏನು ಜನ ನಿಮಗೆ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ? ರೂರಲ್ಲು ಮತ್ತು ಸಿಟಿಯಲ್ಲಿ ಒಳ್ಳೆ ಪ್ರತಿಕ್ರಿಯೆ, ಒಳ್ಳೆ ಬೆಂಬಲ ಇದೆ. ಓಕೆ, ನಿಮಗೆ ಜನರು ಯಾಕೆ ಮತ ಹಾಕಬೇಕು? ನಮ್ಮ ತಂದೆ ಮಾಡಿದ ಕೆಲಸ, ಸರ್ಕಾರದ ಕೆಲಸಗಳು ಎಲ್ಲ, ಪಂಚ ಗ್ಯಾರಂಟಿ ಯೋಜನೆ, ಮೆಡಿಕಲ್ ಕಾಲೇಜು, ಮಾರ್ಕೆಟು, ಎಲ್ಲ ಕೆಲಸಗಳಿದೆ. ಪೂರ್ಣ ಸರ್ಕಾರ ಇದೆ, ಪೂರ್ಣಗೊಳಿಸ್ಬೇಕಂತ ಜನ ಮತ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಮಾತ್ರ ಅಂದ್ಕೊಂಡಿದೆ, ಜನಪರ ಕೆಲಸ ಮಾಡಿಲ್ಲ, ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಬಿಜೆಪಿಯವರು ಏನು ಚುನಾವಣಾ ಪ್ರಚಾರ ಉದ್ದಕ್ಕೂ ಏನು ಪ್ರಚಾರ ಮಾಡಿದರು, ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡಿದರು. ಇದಕ್ಕೇನು ಹೇಳ್ತೀರಿ? ಅದನ್ನು ಮತದಾರನ ಕೇಳಿ, ಯಾವ ಊರಾಗ ಎಷ್ಟೆಷ್ಟು ಕೆಲಸ ಆಗ್ಯಾವು, ನಮ್ಮ ತಂದೆ ಎಷ್ಟು ಕೋಟಿ ದುಡ್ಡು ತಂದಿದ್ದಾರೆ, ಯಾವ ಕೆಲಸ ಅರ್ಧಕ್ಕೆ ನಿಂತಾವು. ಇಲ್ಲೇ ನೋಡಿದ್ರೆ ಇದೇ ಗುಡಿ ನಿಂತೈತಿ. ಎಲ್ಲ ಕಡೆ ನಾವು ಮಾಡಿದ್ದೆ ಜಾಸ್ತಿ. ಸ್ವತಃ CM ಅವರು 6 ದಿನಗಳ ಕಾಲ ಇಲ್ಲೇ ಟಿಕಾನ್ ಹಿಡಿದ್ರು. ಅದು ಮೇಟಿ ಅವ್ರ ಕುಟುಂಬದ ಮೇಲೆ ಪ್ರೀತಿ ಅನ್ಬೋದು, ಅಥವಾ ಎಲ್ಲಿ ಸೋತ್ ಬಿಡ್ತಾರೆ ಅಭ್ಯರ್ಥಿ ಅಂತ ಭಯ ಇರ್ಬೋದಾ? ನಮ್ಮ ತಂದೆ ಇಲ್ಲದೇ ಚುನಾವಣೆ ಮಾಡೋಕ್ಕಾಗಲ್ಲ ಸರ್. ನಮ್ಮ ತಂದೆ ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತಿದ್ದೀವಿ. ನೀವು ಬಂದು ನಮ್ಮ ಸಲಹೆ ಮಾಡಿ ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಬಂದಿದ್ದಾರೆ. ಆಯ್ಕೆಯಾಗುವ ವಿಶ್ವಾಸ ಇದೆಯಾ ನಿಮಗೆ? 100% ಇದೆ. ಆಯ್ಕೆ ಆದರೆ ಏನೆಲ್ಲ ಕೆಲಸ ಮಾಡ್ತೀರಿ ಕ್ಷೇತ್ರಕ್ಕೆ? ಮೆಡಿಕಲ್ ಕಾಲೇಜು, ಮಲ್ಲಾಪುರದೊಂದು ಟೂರಿಸಂ ಡಿಪಾರ್ಟ್ಮೆಂಟು, ವಾಣಿಜ್ಯ ಒಂದು ಯಾವ್ದು ಉದ್ಯೋಗ ತಂದು ಬಾಗಲಕೋಟೆ ಇಂಪ್ರೂವ್ ಮಾಡ್ಬೇಕಂತ, ಕ್ಲೀನ್ ಸಿಟಿ ಮಾಡಬೇಕು. ಯೋಜನೆ ಮಾಡಿಲ್ಲ, ಹಾಳು ಮಾಡಿದ್ರು ಅಂತ ಹೇಳ್ತಾರೆ. ಯಾರು ನೀರು ಮಾಡಿದಾರಲ್ರಿ, ಮಾಡಿದಾರಲ್ಲ. 40 ಲಕ್ಷ ನೀರಾವರಿಗೆ, 30 ಲಕ್ಷ ವನವೇಶ ಕೊಟ್ಟಿದ್ದಾರೆ. ಆಮೇಲೆ ಚೆಕ್ಕು ಕೊಟ್ಟಿದ್ದೇವಲ್ಲ, ಗುದ್ಲಿ ಪೂಜೆ ಮಾಡೋ ಚೆಕ್ಕು ಕೊಟ್ಟಿದ್ದೆವು. ಒಟ್ಟಾರೆಯಾಗಿ ನೀವು ಗೆಲ್ಲುವ ವಿಶ್ವಾಸ ನಿಮಗಿದೆ? 100% ಗೆಲ್ತೇವೆ, ನಾವೇ ಗೆಲ್ಲೋದು. ಇದು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು. ಹೊತ್ತು ಕಾಂಗ್ರೆಸ್ ಸರ್ಕಾರ ಜನಪರ ಕೆಲಸಗಳನ್ನು ಮಾಡಿದೆ, ಹಾಗಾಗಿ ನನಗೆ ಜನರು ಬೆಂಬಲಿಸ್ತಾರೆ, ನಾನು ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಹನ್ನೊಂದು ಜೊತೆ ಅಶೋಕ್ ಕಡಲಿ, TV9 ಬಾಗಲಕೋಟೆ ನಗರ ಕ್ಷೇತ್ರದ ಉಪಚುನಾವಣೆಯ ವಿಚಾರವಾಗಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರಿದ್ದಾರೆ. ತಮ್ಮ ಸ್ವಗ್ರಾಮ ತಿಮ್ಮಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತಗಟ್ಟೆ 39ರಲ್ಲಿ ಮತವನ್ನು ಚಲಾಯಿಸಿ ಇದೀಗ ಬಂದಿದ್ದಾರೆ. ಅಪಾರ ಬೆಂಬಲಿಗರಿಂದ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ ಉಮೇಶ್ ಮೇಟಿ ಅವರೊಂದಿಗೆ ನಾವು ಮಾತಾಡೋಣ. ಮತ ಚಲಾವಣೆ ಮಾಡಿದ್ರಿ, ಏನು ಅನ್ಸುತ್ತೆ? ಚಲಾವಣೆ ಮಾಡಿದೆ, ಚೆನ್ನಾಗಿದ್ದಾರೆ. ಈಗ ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮ ಬೂತಲ್ಲಿ 71 ಆಗಿದೆ. ಇವಾಗ ಚೆನ್ನಾಗಿದೆ. ಇಡೀ ಕ್ಷೇತ್ರದಲ್ಲಿ ಏನು ಜನ ನಿಮಗೆ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ? ರೂರಲ್ಲು ಮತ್ತು ಸಿಟಿಯಲ್ಲಿ ಒಳ್ಳೆ ಪ್ರತಿಕ್ರಿಯೆ, ಒಳ್ಳೆ ಬೆಂಬಲ ಇದೆ. ಓಕೆ, ನಿಮಗೆ ಜನರು ಯಾಕೆ ಮತ ಹಾಕಬೇಕು? ನಮ್ಮ ತಂದೆ ಮಾಡಿದ ಕೆಲಸ, ಸರ್ಕಾರದ ಕೆಲಸಗಳು, ಎಲ್ಲ ಪಂಚ ಗ್ಯಾರಂಟಿ ಯೋಜನೆ, ಮೆಡಿಕಲ್ ಕಾಲೇಜು, ಮಾರ್ಕೆಟು, ಎಲ್ಲ ಕೆಲಸಗಳಿದೆ. ಪೂರ್ಣ ಸರ್ಕಾರ ಇದೆ, ಪೂರ್ಣಗೊಳಿಸ್ಬೇಕಂತ ಜನ ಮತ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಮಾತ್ರ ಅಂದ್ಕೊಂಡಿದೆ, ಜನಪರ ಕೆಲಸ ಮಾಡಿಲ್ಲ, ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಬಿಜೆಪಿಯವರು ಏನು ಚುನಾವಣಾ ಪ್ರಚಾರ ಉದ್ದಕ್ಕೂ ಏನು ಪ್ರಚಾರ ಮಾಡಿದರು, ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡಿದರು. ಇದಕ್ಕೇನು ಹೇಳ್ತೀರಿ? ಅದನ್ನು ಮತದಾರನ ಕೇಳಿ, ಯಾವ ಊರಾಗ ಎಷ್ಟೆಷ್ಟು ಕೆಲಸ ಆಗ್ಯಾವು, ನಮ್ಮ ತಂದೆ ಎಷ್ಟು ಕೋಟಿ ದುಡ್ಡು ತಂದಿದ್ದಾರೆ, ಯಾವ ಕೆಲಸ ಅರ್ಧಕ್ಕೆ ನಿಂತಾವು. ಇಲ್ಲೇ ನೋಡಿದ್ರೆ ಇದೇ ಗುಡಿ ನಿಂತೈತಿ. ಎಲ್ಲ ಕಡೆ ನಾವು ಮಾಡಿದ್ದೆ ಜಾಸ್ತಿ. ಸ್ವತಃ CM ಅವರು 6 ದಿನಗಳ ಕಾಲ ಇಲ್ಲೇ ಟಿಕಾನ್ ಹಿಡಿದ್ರು. ಅದು ಮೇಟಿ ಅವ್ರ ಕುಟುಂಬದ ಮೇಲೆ ಪ್ರೀತಿ ಅನ್ಬೋದು, ಅಥವಾ ಎಲ್ಲಿ ಸೋತ್ ಬಿಡ್ತಾರೆ ಅಭ್ಯರ್ಥಿ ಅಂತ ಭಯ ಇರ್ಬೋದಾ? ನಮ್ಮ ತಂದೆ ಇಲ್ಲದೇ ಚುನಾವಣೆ ಮಾಡೋಕ್ಕಾಗಲ್ಲ ಸರ್. ನಮ್ಮ ತಂದೆ ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತಿದ್ದೀವಿ. ನೀವು ಬಂದು ನಮ್ಮ ಸಲಹೆ ಮಾಡಿ ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಬಂದಿದ್ದಾರೆ. ಆಯ್ಕೆಯಾಗುವ ವಿಶ್ವಾಸ ಇದೆಯಾ ನಿಮಗೆ? 100% ಇದೆ. ಆಯ್ಕೆ ಆದರೆ ಏನೆಲ್ಲ ಕೆಲಸ ಮಾಡ್ತೀರಿ ಕ್ಷೇತ್ರಕ್ಕೆ? ಮೆಡಿಕಲ್ ಕಾಲೇಜು, ಮಲ್ಲಾಪುರದೊಂದು ಟೂರಿಸಂ ಡಿಪಾರ್ಟ್ಮೆಂಟು, ವಾಣಿಜ್ಯ ಒಂದು ಯಾವ್ದು ಉದ್ಯೋಗ ತಂದು ಬಾಗಲಕೋಟೆ ಇಂಪ್ರೂವ್ ಮಾಡ್ಬೇಕಂತ, ಕ್ಲೀನ್ ಸಿಟಿ ಮಾಡಬೇಕು. ಯೋಜನೆ ಮಾಡಿಲ್ಲ, ಹಾಳು ಮಾಡಿದ್ರು ಅಂತ ಹೇಳ್ತಾರೆ. ಯಾರು ನೀರು ಮಾಡಿದಾರಲ್ರಿ, ಮಾಡಿದಾರಲ್ಲ. 40 ಲಕ್ಷ ನೀರಾವರಿಗೆ, 30 ಲಕ್ಷ ವನವೇಶ ಕೊಟ್ಟಿದ್ದಾರೆ. ಆಮೇಲೆ ಚೆಕ್ಕು ಕೊಟ್ಟಿದ್ದೇವಲ್ಲ, ಗುದ್ಲಿ ಪೂಜೆ ಮಾಡೋ ಚೆಕ್ಕು ಕೊಟ್ಟಿದ್ದೆವು. ಒಟ್ಟಾರೆಯಾಗಿ ನೀವು ಗೆಲ್ಲುವ ವಿಶ್ವಾಸ ನಿಮಗಿದೆ? 100% ಗೆಲ್ತೇವೆ, ನಾವೇ ಗೆಲ್ಲೋದು. ಇದು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು. ಹೊತ್ತು ಕಾಂಗ್ರೆಸ್ ಸರ್ಕಾರ ಜನಪರ ಕೆಲಸಗಳನ್ನು ಮಾಡಿದೆ, ಹಾಗಾಗಿ ನನಗೆ ಜನರು ಬೆಂಬಲಿಸ್ತಾರೆ, ನಾನು ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಹನ್ನೊಂದು ಜೊತೆ ಅಶೋಕ್ ಕಡಲಿ, TV9 ಬಾಗಲಕೋಟೆ.